ಐಕ್ಯು ಪಾಠಶಾಲಾ. ಈ ಒಂದು ಕ್ಲಾಸ್ನಲ್ಲಿ ನಾವು 2024ರ ಒಂದು ಜನವರಿ ತಿಂಗಳ ಪ್ರಮುಖವಾದ ಕರೆಂಟ್ ಅಫೇರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಶೇಷವಾಗಿ ಈ ಒಂದು ಕ್ಲಾಸ್ನಲ್ಲಿ ಆಸ್ಟ್ರೇಲಿಯನ್ ಓಪನ್, ಸದಾತನ್ ಸಿಕ್, ಭಾರತ ರತ್ನ, ಬೆಸ್ಟ್ ಸ್ಟೇಟ್ ಟ್ಯಾಬ್ಲೋ ಮುಂತಾದ ವಿಚಾರಗಳನ್ನ ಇಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ನೋಡಿ, ಡಜರ್ ಸೈಕ್ಲೋನ್ 2024 ಇದು ಒಂದು ಜಂಟಿ ಸೇನಾ ಸಮರಾಭ್ಯಾಸವಾಗಿತ್ತು. ಇದರಲ್ಲಿ ಭಾರತ ಮತ್ತು ಯುಎಇ ದೇಶಗಳು ಪಾಲ್ಗೊಂಡಿದ್ದವು. ಇದನ್ನು ಜನವರಿ 2ರಿಂದ 15ರವರೆಗೆ ಆಯೋಜಿಸಲಾಗಿತ್ತು. ಇದನ್ನು ರಾಜಸ್ಥಾನದಲ್ಲಿ ಕೈಗೊಳ್ಳಲಾಗಿತ್ತು. ಇನ್ನು ಪ್ರಮುಖವಾದ ವಿಚಾರಗಳನ್ನು ನೋಡೋದಾದ್ರೆ ನಾವು ಯುಎಇ ದೇಶವನ್ನು ಸುತ್ತುವರೆದಿರೋ ಅಥವಾ ಗಡಿಯನ್ನು ಹಂಚಿಕೊಂಡಿರೋ ರಾಷ್ಟ್ರಗಳು ಯಾವ್ಯಾವು ಅಂದ್ರೆ, ಒಂದು ಒಮನ್ ದೇಶವನ್ನು ನೋಡ್ತೀವಿ, ಇನ್ನೊಂದು ಕತಾರ್ ದೇಶವನ್ನು ನೋಡ್ತೀವಿ, ಮತ್ತೊಂದು ಸೌದಿ ಅರೇಬಿಯಾ. ಇನ್ನು ಇದು ಹೊಂದಿರತಕ್ಕಂಥ ಜಲಗಡಿಗಳು ಯಾವ್ದಂದ್ರೆ, ಒಂದು ಗಲ್ಫ್ ಆಫ್ ಒಮನ್, ಇನ್ನೊಂದು ಪರ್ಷಿಯನ್ ಗಲ್ಫ್. ಆಮೇಲೆ ಇಲ್ಲಿರ್ತಕ್ಕಂಥ ಪ್ರಮುಖ ನಗರಗಳು ಯಾವ್ದಂದ್ರೆ, ಒಂದು ಅಬುಧಾಬಿ, ಇನ್ನೊಂದು ದುಬೈ. ಇಷ್ಟು ಪ್ರಮುಖವಾದ ವಿಚಾರಗಳನ್ನ ನಾವು ಅಧ್ಯಯನ ಮಾಡಬೇಕಾಗಿತ್ತು. ನೆಕ್ಸ್ಟ್, ಸದಾತನ್ ಸಿಕ್ 2024ರ ಒಂದು ಜಂಟಿ ಮಿಲಿಟರಿ ಸಮರಾಭ್ಯಾಸ ನೋಡೋಣ. ಇದರಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ದೇಶಗಳು ಭಾಗವಹಿಸಿದ್ದವು. ಇದು 2024ರ ಜನವರಿ 29ರಿಂದ ಫೆಬ್ರವರಿ 10ರವರೆಗೆ ರಾಜಸ್ಥಾನದಲ್ಲಿ ನಡೆಯಿತು. ಎಕ್ಸರ್ಸೈಸ್ ಡೆಸರ್ಟ್ ನೈಟ್ 2024 ಇದು ಒಂದು ಜಂಟಿ ವಾಯುಪಡೆ ಸಮರಾಭ್ಯಾಸವಾಗಿತ್ತು. ಇದರಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುಎಇ ದೇಶಗಳು ಭಾಗವಹಿಸಿದವು. ಇದನ್ನು ಅರಬ್ಬಿ ಸಮುದ್ರದ ಮೇಲೆ ಆಯೋಜಿಸಲಾಗಿತ್ತು. 2024ರ ಒಂದು ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ ದಿನದಲ್ಲಿ ನಡೆದಿರ್ತಕ್ಕಂಥ ಒಂದು ಪರೇಡ್ನಲ್ಲಿ ಅತ್ಯುತ್ತಮ ಪಥಸಂಚಲನ ತುಕಡಿ ಪ್ರಶಸ್ತಿ ನೋಡೋದಾದ್ರೆ ನಾವು ಸಿಎಪಿಎಫ್ ಇತರ ಸಹಾಯಕ ಪಡೆಗಳಲ್ಲಿ ಅತ್ಯುತ್ತಮ ಪಥಸಂಚಲನ ತುಕಡಿ ಪಡೆದ ತಂಡ ಯಾವುದಂದ್ರೆ ದೆಹಲಿ ಮಹಿಳಾ ಪೊಲೀಸ್ ಪಥಸಂಚಲನ ತುಕಡಿ. ಇನ್ನು 3 ಸೇವೆಗಳಲ್ಲಿ ಅತ್ಯುತ್ತಮ ಪಥಸಂಚಲನ ತುಕಡಿ ಪಡೆದಿರ್ತಕ್ಕಂಥ ತಂಡ ಯಾವುದಂದ್ರೆ ಸಿಖ್ ರೆಜಿಮೆಂಟ್ ತುಕಡಿ. ಇನ್ನು ಅತ್ಯುತ್ತಮ 3 ಸ್ತಬ್ಧ ಚಿತ್ರಗಳು ಯಾವ ರಾಜ್ಯಗಳು ಪಡೆದಿರ್ತಕ್ಕಂಥ ವಿಚಾರಗಳು ನೋಡೋದಾದ್ರೆ, ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥ ಒಂದು ರಾಜ್ಯ ಯಾವ್ದಂದ್ರೆ ಒಡಿಶಾ. ಸ್ತಬ್ಧ ಚಿತ್ರದ ಒಂದು ಥೀಮ್ ನೋಡೋದಾದ್ರೆ ವಿಕಸಿತ ಭಾರತದಲ್ಲಿ ಮಹಿಳಾ ಸಬಲೀಕರಣ. ಇನ್ನು ಎರಡನೇದಾಗಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಗುಜರಾತ್. ದೋರ್ಡೋ ಒಂದು ಟ್ಯಾಬ್ಲೋಗೆ ಈ ಪ್ರಶಸ್ತಿಯನ್ನು ನೀಡಿದ್ರು. ಏನಂದ್ರೆ ಗುಜರಾತ್ ಗಡಿ ಪ್ರವಾಸೋದ್ಯಮ ಜಾಗತಿಕ ಐಕಾನ್ ಎಂಬ ವಿಭಾಗಕ್ಕೆ ಈ ಗುಜರಾತ್ 2ನೇ ಸ್ಥಾನ ಪಡೆಯಿತು. ಇನ್ನು 3ನೇ ಪ್ರಶಸ್ತಿ ಅಂದ್ರೆ 3ನೇ ಸ್ಥಾನ ತಮಿಳುನಾಡು ರಾಜ್ಯಕ್ಕೆ ನೀಡಲಾಯಿತು. ಇಲ್ಲಿರ್ತಕ್ಕಂಥ ಒಂದು ಪ್ರಮುಖ ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರ ಯಾವ್ದಂದ್ರೆ ಪ್ರಾಚೀನ ತಮಿಳುನಾಡಿನ ಕೂಡುವಲೈ ವ್ಯವಸ್ಥೆ, ಇದು ಪ್ರಜಾಪ್ರಭುತ್ವದ ತಾಯಿ. ಇನ್ನು ಸಚಿವಾಲಯಗಳು ಮತ್ತು ಇಲಾಖೆಗಳ ವಿಭಾಗದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರ ಪಡೆದ ಒಂದು ಸಚಿವಾಲಯ ಯಾವುದಂದ್ರೆ ಸಂಸ್ಕೃತಿ ಸಚಿವಾಲಯ. ಸ್ತಬ್ಧ ಚಿತ್ರ ಯಾವುದಾಗಿತ್ತು ಅಂದ್ರೆ ಭಾರತ ಪ್ರಜಾಪ್ರಭುತ್ವದ ಒಂದು ತಾಯಿ. ಮೊಟ್ಟ ಮೊದಲ ಹಿಮಚರತೆ ಗಣತಿ 2023 ನೋಡೋದಾದ್ರೆ, ಈ ಒಂದು ಹಿಮಚರತೆ ಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು 718 ಹಿಮಚರಿತೆಗಳು ಕಂಡು ಬಂದಿವೆ. ಇನ್ನು ಆವಾಸ ಸ್ಥಾನ ಮತ್ತು ಒಂದು ಸಂಖ್ಯೆಗಳ ಆಧಾರದ ಮೇಲೆ ಯಾವ ರಾಜ್ಯಗಳಲ್ಲಿ ಎಷ್ಟಿದೆ ನೋಡೋದಾದ್ರೆ, ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 9 ಹಿಮಚರಿತೆಗಳು ಕಂಡು ಬರುತ್ತವೆ. ಇನ್ನು ಲಡಾಖ್ನಲ್ಲಿ 477 ಹಿಮಚರಿತೆಗಳು ಕಂಡು ಬರುತ್ತವೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ 51, 124 ಹಿಮಚರಿತೆಗಳು ಉತ್ತರಾಖಂಡದಲ್ಲಿ, 21 ಸಿಕ್ಕಿಂನಲ್ಲಿ, ಇನ್ನು 36 ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಅತಿ ಹೆಚ್ಚು ಹಿಮಚರಿತೆಗಳನ್ನು ಹೊಂದಿರುವ ಪ್ರದೇಶ ಯಾವುದು? ಲಡಾಖ್. ಅತಿ ಹೆಚ್ಚು ಲಡಾಖ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇನ್ನು ಪ್ರಮುಖವಾದ ವಿಚಾರ ಏನಂದ್ರೆ, ಕಿರ್ಗಿಸ್ತಾನ ದೇಶ ಹಿಮಚರಿತೆಯನ್ನು ರಾಷ್ಟ್ರೀಯ ಸಂಕೇತವೆಂದು ಘೋಷಿಸಿದೆ. ಏನು? ಕಿರ್ಗಿಸ್ತಾನ ದೇಶ ಹಿಮಚರಿತೆಯನ್ನು ರಾಷ್ಟ್ರೀಯ ಸಂಕೇತವೆಂದು ಘೋಷಿಸಿದೆ. ಭಾರತದ ಮೊದಲ ಗ್ರಾಫೀನ್ ಕೇಂದ್ರ ಮತ್ತು ಐಒಟಿ ಸಿಒಇ ಕೇಂದ್ರವನ್ನು ಕೇರಳ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಮೊದಲ ಆರೋಗ್ಯಕರ ಆಹಾರ ಬೀದಿ ಪ್ರಸಾದವನ್ನು ಉಜ್ಜಯಿನಿ ನಗರದಲ್ಲಿ ಅನಾವರಣ ಮಾಡಲಾಗಿದೆ. ಭಾರತದ ನೂತನ ಶಾಸ್ತ್ರೀಯ ಭಾಷೆ ಯಾವುದಂದ್ರೆ ಪಾರ್ಸಿ ಅಥವಾ ಪರ್ಷಿಯನ್ ಭಾಷೆ. ಇನ್ನು ಭಾರತದಲ್ಲಿರ್ತಕ್ಕಂಥ ಶಾಸ್ತ್ರೀಯ ಭಾಷೆ ಸ್ಥಾನ ಪಡೆದ ಒಂದು ಭಾಷೆಗಳು ಯಾವ್ಯಾವ ನೋಡೋದಾದ್ರೆ, ತಮಿಳು ಭಾಷೆಗೆ 2004ರಲ್ಲಿ, ಸಂಸ್ಕೃತ ಭಾಷೆಗೆ 2005ರಲ್ಲಿ, ಕನ್ನಡ ಮತ್ತು ತೆಲುಗು ಭಾಷೆಗಳಿಗೆ 2008ರಲ್ಲಿ, ಮಲಯಾಳಂ ಭಾಷೆಗೆ 2013ರಲ್ಲಿ, ಒಡಿಯಾ ಭಾಷೆಗೆ 2014ರಲ್ಲಿ ಒಂದು ಶಾಸ್ತ್ರೀಯ ಸ್ಥಾನಮಾನಗಳನ್ನ ನೀಡಲಾಯಿತು. ಜಾರ್ಖಂಡ್ ಸಿಎಂ ಸ್ಥಾನಕ್ಕೆ ಹೇಮಂತ್ ಸೊರೇನ್ ರಾಜೀನಾಮೆ. ನೂತನ ಮುಖ್ಯಮಂತ್ರಿಯಾಗಿ ಚಂಪೈ ಸೊರೇನ್
ಆಯ್ಕೆ. ಸ್ನೇಹಿತರೆ, ಇದು ನಮಗೆ ಬೇಡವಾದ ವಿಚಾರ. ಆದ್ರೂ ಕೂಡ ಜಾರ್ಖಂಡ್ ರಾಜ್ಯದ ಒಂದು ರಾಜಕೀಯ ವಿಚಾರ ನಾವು ತಿಳ್ಕೋದಾದ್ರೆ, ಜಾರ್ಖಂಡ್ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಸಿ.ಪಿ. ರಾಧಾಕೃಷ್ಣನ್. ಇನ್ನು ಜಾರ್ಖಂಡ್ ರಾಜ್ಯ ಹೊಂದಿರತಕ್ಕಂತ ರಾಜ್ಯಸಭೆಗಳ ಒಂದು ಸ್ಥಾನಗಳ ಸಂಖ್ಯೆ ಎಷ್ಟು? 6. ಇನ್ನು ಲೋಕಸಭೆಗಳ ಒಂದು ಸ್ಥಾನಗಳ ಸಂಖ್ಯೆ ಎಷ್ಟು? 14. ಇನ್ನು ಜಾರ್ಖಂಡ್ ರಾಜ್ಯ ವಿಧಾನಸಭೆಯಲ್ಲಿ ಒಟ್ಟು 81 ಸೀಟುಗಳಿರೋದನ್ನ ನಾವು ನೋಡ್ತೀವಿ. ಅಯೋಧ್ಯೆ ವಿಮಾನ ನಿಲ್ದಾಣದ ಒಂದು ಮರುನಾಮಕರಣ ಮಾಡಲಾಯಿತು. ಏನಂದ್ರೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಈ ಅಯೋಧ್ಯ ವಿಮಾನ ನಿಲ್ದಾಣಕ್ಕೆ ಮರುನಾಮಕರಣ ಮಾಡಲಾಗಿದೆ. ದೇಶದ ಮೊದಲ ಬಾಲಕಿಯರ ಸೈನಿಕ ಶಾಲೆಯನ್ನು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ವೃಂದಾವನದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ಉದ್ಘಾಟಿಸಿದವರು ಯಾರಂದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. 6ನೇ ಆವೃತ್ತಿ ಖೇಲೋ ಇಂಡಿಯಾ ಯೂತ್ಸ್ ಗೇಮ್ 2024 ನೋಡೋದಾದ್ರೆ, ಇದು 2024 ಜನವರಿ 19ರಿಂದ ಜನವರಿ 31ರವರೆಗೆ ಆಯೋಜಿಸಲಾಗಿತ್ತು. ಈ 2024 ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ ಅನ್ನ ತಮಿಳುನಾಡಿನಲ್ಲಿ ಆಯೋಜಿಸಲಾಗಿತ್ತು. ಇದರ ಒಂದು ಥೀಮ್ ಏನಂದು ನೋಡೋದಾದ್ರೆ ನಾವು ಫ್ಯೂಚರ್ ಈಸ್ ಹಿಯರ್. ನೋಡಿಲಿ, ಫ್ಯೂಚರ್ ಈಸ್ ಹಿಯರ್. ತಮಿಳುನಾಡಿನ ಒಂದು ಚೆನ್ನೈ, ಕೊಯಂಬತ್ತೂರ್, ಮದುರೈ, ತಿರುಚಿ ನಗರಗಳಲ್ಲಿ ಈ ಖೇಲೋ ಇಂಡಿಯಾ 2024 ಒಂದು ಗೇಮ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಯೂತ್ ಗೇಮ್ ನ ಒಂದು ಮಸ್ಕಟ್ ಏನಾಗಿತ್ತಂದ್ರೆ ವೀರ ಮಂಗೈ. ನೀವು ಚಿತ್ರದಲ್ಲಿ ನೋಡಬಹುದು. ತಮಿಳುನಾಡಿನ ಒಂದು ವೀರ ಮಹಿಳೆಯವರು, ಇವರ ಹೆಸರೇನು, ನಮ್ಮ ಕರ್ನಾಟಕದಲ್ಲಿ ಒನಕೆ ಓಬವ್ವ ಇದ್ದ ಹಾಗೆ ಅಲ್ಲಿ ವೀರ ಮಂಗೈ ಎಂಬ ಮಹಿಳೆ ಇದ್ರು. ಅವರ ಒಂದು ಶೌರ್ಯವನ್ನು ನೆನಪಿಗೋಸ್ಕರ ಈ ಯೂತ್ ಗೇಮ್ ಅನ್ನು ಮಸ್ಕಟ್ ಆಗಿ ಮಾಡಲಾಗಿತ್ತು. ಇನ್ನು ಖೇಲೋ ಇಂಡಿಯಾ ಯೂತ್ ಗೇಮ್ 2024 ಒಂದು ಸಂಪೂರ್ಣ ಪದಕಗಳ ಪಟ್ಟಿ ನೋಡೋದಾದ್ರೆ, ಈ ಪದಕ ಪಟ್ಟಿಗಳಲ್ಲಿ ಮೊದಲೇ ರ್ಯಾಂಕ್ ನಲ್ಲಿ ಇರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಮಹಾರಾಷ್ಟ್ರ. ಒಟ್ಟು 57 ಚಿನ್ನ, 48 ಬೆಳ್ಳಿ, 53 ಕಂಚು, ಒಟ್ಟು 158 ಪದಕಗಳೊಂದಿಗೆ ಮಹಾರಾಷ್ಟ್ರ ರಾಜ್ಯ ಮೊದಲನೇ ರ್ಯಾಂಕ್ ಪಡೆಯಿತು. ಇನ್ನು 2ನೇ ರ್ಯಾಂಕ್ ನಲ್ಲಿ ತಮಿಳುನಾಡು ಮತ್ತು ತಮಿಳುನಾಡು ಇದ್ರೆ 3ನೇ ರ್ಯಾಂಕ್ ಅಲ್ಲಿ ಹರಿಯಾಣ ಇದೆ. ಪೆಪ್ಸಿಕೋ ಇಂಡಿಯಾ ಒಂದು ಕಂಪನಿಯ ನೂತನ ಸಿಇಒ ಆಗಿ ಜಾಗೃತ್ ಕೋಟೆಚಾ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನು ಸಶಸ್ತ್ರ ಸೀಮಾ ಬಲದ ಮಹಾನಿರ್ದೇಶಕರಾಗಿ ಹಿರಿಯ IPS ಅಧಿಕಾರಿ ದಲ್ಜಿತ್ ಸಿಂಗ್ ಚೌಧರಿ ಅವರನ್ನ ನೇಮಕ ಮಾಡಲಾಗಿದೆ. UPSCಯ ಒಂದು ಸದಸ್ಯರಾಗಿ ಶೀಲವರ್ಧನ್ ಸಿಂಗ್ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಮೂಲತಃವಾಗಿ ಒಬ್ಬರು IPS ಅಧಿಕಾರಿ. ಇನ್ನು ಭೂತಾನ್ನ ನೂತನ ಪ್ರಧಾನಮಂತ್ರಿಯಾಗಿ ಶೇರ್ಸಿಂಗ್ ಟೊಬ್ಗೆರಿ ಅವರನ್ನ ನೇಮಕ ಮಾಡಲಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಭಾರತದ ಹಿರಿಯ IAS ಅಧಿಕಾರಿಯಾದ ವಿಕಾಸ್ ಶೀಲ್ ಅವರನ್ನ ನೇಮಕ ಮಾಡಲಾಗಿದೆ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ನ ಒಂದು ಸಿಇಒ ಆಗಿ ರಘುರಾಮ್ ಅಯ್ಯರ್ ಅವರನ್ನ ನೇಮಕ ಮಾಡಲಾಗಿದೆ. ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರಾಗಿ ರಶ್ಮಿ ಶುಕ್ಲಾ ಅವರನ್ನ ನೇಮಕ ಮಾಡಲಾಗಿದೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ನಿರ್ದೇಶಕ ರಶ್ಮಿ ಶುಕ್ಲಾ ಅವರೇ, ಇನ್ನು ಕರ್ನಾಟಕದಲ್ಲಿ ಯಾರನ್ನ ನೇಮಕ ಮಾಡಲಾಗಿತ್ತು? ನೀಲಮಣಿ ರಾಜು ಅವರನ್ನ ನೇಮಕ ಮಾಡಲಾಗಿತ್ತು. ನೀಲಮಣಿ ರಾಜು ಅವರನ್ನ. ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಒಂದು CMD ಆಗಿ ರವೀಂದ್ರ ಕುಮಾರ್ ತ್ಯಾಗಿ ಅವರನ್ನ ನೇಮಕ ಮಾಡಲಾಗಿದೆ. CISF ನ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ನೀನಾ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ITBPಯ ನೂತನ ಮುಖ್ಯಸ್ಥರಾಗಿ ರಾಹುಲ್ ರಸಗೋತ್ರ ಅವರು ಆಯ್ಕೆಯಾಗಿದ್ದಾರೆ. ಮಲೇಷ್ಯಾದ ಒಂದು 17ನೇ ರಾಜನಾಗಿ ಮಲೇಷ್ಯಾ ದೇಶದ ಒಂದು ಜೋಹರ್ ರಾಜ್ಯದ ಸುಲ್ತಾನನಾದ ಇಬ್ರಾಹಿಂ ಅವರನ್ನ ನೇಮಕ ಮಾಡಲಾಗಿದೆ ಅಥವಾ ರಾಜನಾಗಿ ಪಟ್ಟಾಭಿಷೇಕ ಮಾಡಲಾಗಿದೆ. ಇನ್ನು 19ನೇ ನ್ಯಾಮ್ ಶೃಂಗಸಭೆಯು ಉಗಾಂಡ ದೇಶದ ಕಂಪಾಲದಲ್ಲಿ ನಡೆಯಿತು. ಇನ್ನು 19ನೇ ಒಂದು ನಾಮ್ ಶೃಂಗಸಭೆಯು ಉಗಾಂಡದ ಒಂದು ಕಂಪಾಲದಲ್ಲಿ ನಡೆಯಿತು. ಇದರಲ್ಲಿ ಭಾರತದ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಭಾಗವಹಿಸಿದ್ರು. ಇನ್ನು 2024 ಒಂದು ಬ್ರಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನೇಮಕ ಆಗಿದ್ದಾರೆ. 69ನೇ ಆವೃತ್ತಿಯ ಫಿಲ್ಮ್ ಫೇರ್ ಪ್ರಶಸ್ತಿಗಳು 2024. ಈ ಒಂದು ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಪಡೆದಿರ್ತಕ್ಕಂಥ ಚಿತ್ರ ಯಾವುದಂದ್ರೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಚಿತ್ರ ಯಾವುದಂದ್ರೆ 12 ಫೇಲ್. ಇನ್ನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಿರ್ದೇಶಕರಂದ್ರೆ
ವಿಧು ವಿನೋದ್ ಚೋಪ್ರಾ, 12 ಫೇಲ್ ಮೂವಿ. ಅತ್ಯುತ್ತಮ ನಟ ಯಾರಂದ್ರೆ ರಣಬೀರ್ ಕಪೂರ್, ಅನಿಮಲ್ ಮೂವಿ. ಇನ್ನೊಂದು ಯಾವುದು ಅತ್ಯುತ್ತಮ ನಟಿ ಆಲಿಯಾ ಭಟ್, ರಾಣಿ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಚಿತ್ರ. ಐಸಿಸಿ ಅವಾರ್ಡ್ಗಳನ್ನು ನೋಡೋದಾದ್ರೆ ನಾವು ಒಂದು ಐಸಿಸಿ ಮೆನ್ಸ್ T20 ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ಇಯರ್ 2023 ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಕೊಟ್ಟಿದ್ದಾರೆ. ಇನ್ನು ಐಸಿಸಿ ಮೆನ್ಸ್ ODI ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ನೀಡಲಾಗಿದೆ. ಐಸಿಸಿ ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಪ್ಯಾಟ್ ಕಮಿನ್ಸ್ ಅವರಿಗೆ ನೀಡಲಾಗಿದೆ. ಇವರು ಆಸ್ಟ್ರೇಲಿಯಾ ತಂಡದ ನಾಯಕ. ಇನ್ನು ಐಸಿಸಿ ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್ 2023 ಪ್ರಶಸ್ತಿಯನ್ನ ಆಸ್ಟ್ರೇಲಿಯಾದ ಆಟಗಾರ ಉಸ್ಮಾನ್ ಖವಾಜಾ ಅವರಿಗೆ ನೀಡಲಾಗಿದೆ. ಐಸಿಸಿ ವುಮೆನ್ಸ್ ODI ಕ್ರಿಕೆಟ್ ಆಫ್ ದಿ ಇಯರ್ 2023 ಪ್ರಶಸ್ತಿಯನ್ನ ಶ್ರೀಲಂಕಾದ ಆಟಗಾರ್ತಿ ಕೆಮರಿ ಅಟುಪಟು ಅವರಿಗೆ ನೀಡಲಾಗಿದೆ. ಬಿಸಿಸಿಐ ಅವಾರ್ಡ್ಸ್ 2024 ಅಂದ್ರೆ ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಫಾರೂಕ್ ಎಂಜಿನಿಯರ್ ಮತ್ತು ರವಿ ಶಾಸ್ತ್ರಿ ಅವರಿಗೆ ನೀಡಲಾಗಿದೆ. ಕ್ವಾಲಿ ಉಮ್ರಿಗರ್ ಅವಾರ್ಡ್ ಅಂದ್ರೆ ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಮೆನ್ ಪ್ರಶಸ್ತಿಯನ್ನ ಆ, ಇತ್ತೀಚಿನ ಯುವ ಆಟಗಾರ ಶುಭ್ಮನ್ ಗಿಲ್ ಅವರಿಗೆ ನೀಡಲಾಗಿದೆ. ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ವುಮನ್ ಪ್ರಶಸ್ತಿಯನ್ನ ದೀಪ್ತಿ ಶರ್ಮಾ ಅವರಿಗೆ ನೀಡಲಾಗಿದೆ. ಅಸ್ಸಾಂ ಸರ್ಕಾರ ನೀಡುವ ಅಸ್ಸಾಂ ವೈಭವ್ ಪ್ರಶಸ್ತಿಯನ್ನ ಭಾರತದ ಒಂದು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯಾದ ರಂಜನ್ ಗೊಗೊಯ್ ಅವರಿಗೆ ನೀಡಲಾಗಿದೆ. ಸವಿತಾ ಕನ್ವಲ್ ಅವರಿಗೆ ಮರಣೋತ್ತರವಾಗಿ ತೇನ್ಜಿಂಗ್ ನೋರ್ಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿಯನ್ನ ಪರ್ವತಾರೋಹಣದಲ್ಲಿ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆಗೈದವರಿಗೆ ನೀಡಲಾಗುವುದು. ಸವಿತಾ ಕನ್ಸ್ವಾಲ್ ಅವರಿಗೆ ಏನ್ ನೀಡಿದರೆ ತೇನ್ಜಿಂಗ್ ನೋರ್ಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. 2023ರ ಒಂದು ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಬಿರುದನ್ನ ಸಿಂಗಾಪುರದ ಒಂದು ಚಾಂಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೀಡಲಾಗಿದೆ. ಕನ್ವರ್ಸೇಷನ್ ವಿತ್ ಔರಂಗಜೇಬ್ ಆ ನಾವೆಲ್ ಕೃತಿಯನ್ನ ಚಾರೋ ನಿವೇದಿತಾ ಅವರು ರಚನೆ ಮಾಡಿದ್ದಾರೆ. ಈ ಒಂದು ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ನಂದಿನಿ ಕೃಷ್ಣನ್ ಅವರು ಅನುವಾದ ಮಾಡಿದ್ದಾರೆ. ಆಸ್ಟ್ರೇಲಿಯನ್ ಓಪನ್ 2024ರ ಒಂದು ಸಿಂಗಲ್ಸ್ ಮೆನ್ಸ್ ಪ್ರಶಸ್ತಿಯನ್ನ ಜಾನಿಕ್ ಸಿನ್ನರ್ ಅವರು ಗೆದ್ದುಕೊಂಡಿದ್ದಾರೆ. ಯಾರು? ಜಾನಿಕ್ ಸಿನ್ನರ್. ಆಸ್ಟ್ರೇಲಿಯನ್ ಓಪನ್ 2024 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಪೋಲೆಂಡ್ನ ಆರ್ನಾ ಸಬ್ಲೆಂಕಾ ಅವರು ಗೆದ್ದುಕೊಂಡಿದ್ದಾರೆ. ಎಟಿಪಿ ಡಬಲ್ಸ್ ರ್ಯಾಂಕಿಂಗ್ ವಿಶ್ವದ ನಂಬರ್ 1 ಸ್ಥಾನಕ್ಕೇರಿದ ಅತ್ಯಂತ ಹಿರಿಯ ಆಟಗಾರ ಯಾರಂದ್ರೆ ಭಾರತದ ರೋಹನ್ ಬೋಪನ್ ಅವರು. ಇಂಗ್ಲೆಂಡಿನ ಒಂದು ಮ್ಯಾಥ್ಯೂ ಎಬ್ಡೆನ್ ಅವರೊಂದಿಗೆ ಆಸ್ಟ್ರೇಲಿಯನ್ ಓಪನ್ ಪುರುಷರ ಒಂದು ಡಬಲ್ ಪ್ರಶಸ್ತಿ ಗೆದ್ದ ನಂತರ ಈ ಒಂದು ಸಾಧನೆಗೆ ಇವರು ಅರ್ಹರಾದರು. ಇವರ ಪ್ರಸ್ತುತ ವಯಸ್ಸೆಷ್ಟು 43 ಮತ್ತು 44ರ ಆಸುಪಾಸು. ಇನ್ನು ಈ ಒಂದು ಸ್ಥಾನಕ್ಕೆ ಅಥವಾ ಅಗ್ರ ಸ್ಥಾನಕ್ಕೇರಿದ ಭಾರತದ 4ನೇ ಟೆನ್ನಿಸ್ ಆಟಗಾರ ಇವರು. ಇದಕ್ಕಿಂತ ಪೂರ್ವದಲ್ಲಿ ಭಾರತದ ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ ಈ ಒಂದು ಅಗ್ರಸ್ಥಾನಕ್ಕೇರಿದ ಭಾರತದ ಇತರೆ ಆಟಗಾರರು. ಇಲ್ಲಿ ವಿಶೇಷ ಏನಂದ್ರೆ ಈ 4 ಆಟಗಾರರು ಕೂಡ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಪ್ರಶಸ್ತಿಗಳನ್ನ ಗೆದ್ದಿದ್ರು. 2024 ಜನವರಿ 29ರಂದು ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭವು ನವದೆಹಲಿಯ ಒಂದು ವಿಜಯ್ ಚೌಕ್ನಲ್ಲಿ 75ನೇ ಒಂದು ಗಣರಾಜ್ಯೋತ್ಸವದ ಆಚರಣೆಯ ಒಂದು ಸಮಾರೋಪ ಕೂಡ ನಡೆಯಿತು. ಎಲ್ಲಿ ನಡೀತು? ಬೀಟಿಂಗ್ ದಿ ರಿಟ್ರೀಟ್ ಎಲ್ಲಿ ನಡೀತಿದ್ದು? ವಿಜಯ್ ಚೌಕ್ನಲ್ಲಿ. ಯಾವುದಕ್ಕಾಗಿ? 75ನೇ ಗಣರಾಜ್ಯೋತ್ಸವದ ಒಂದು ಸಮಾರೋಪ ನಡೆಯಿತು. ಇದು ಗಣರಾಜ್ಯೋತ್ಸವದ 3 ದಿನಗಳ ನಂತರ ಜನವರಿ 29ರ ಸಂಜೆ ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆಯುತ್ತದೆ. ನೆಕ್ಸ್ಟ್, ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರು 9ನೇ ಬಾರಿಗೆ ಏನಂತಂದ್ರೆ ಬಿಹಾರದ ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ಬಿಹಾರದ ರಾಜ್ಯಪಾಲ ಯಾರಂದ್ರೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಒಂದು ನವದೆಹಲಿಯ ಕರ್ತವ್ಯ ಪಥದಲ್ಲಿ ಜನವರಿ 26, 2024ರಂದು 75ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದರ ಒಂದು ಅಧ್ಯಕ್ಷತೆ ಅಥವಾ ನೇತೃತ್ವವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಹಿಸಿದ್ದರು. ಈ 2024ರ ಒಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಫ್ರೆಂಚ್ ಅಥವಾ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರು ಆಗಮಿಸಿದ್ದರು. ಈ ಒಂದು 2024ರ ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತಂದ್ರೆ ವಿಕಸಿತ ಭಾರತ ಅಂಡ್ ಭಾರತ ಲೋಕತಂತ್ರಕ್ಕೆ ಮಾತೃಕ ಎಂಬ ಥೀಮ್ ಕೂಡ ಇತ್ತು. ಇದರಲ್ಲಿ 16 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು
9 ಸಚಿವಾಲಯಗಳ ಒಂದು ಸ್ತಬ್ಧ ಚಿತ್ರಗಳು ಭಾಗವಹಿಸಿದ್ದವು. ವಿಶ್ವನಾಥನ್ ಆನಂದ್ ಅವರು ಹಿಂದಿಕ್ಕಿದ್ದ ಪ್ರಜ್ಞಾನಂದ ಭಾರತದ ನಂಬರ್ 1 ಚೆಸ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ಇದು ಭಾರತದ ನವದೆಹಲಿಯಲ್ಲಿ ಏಷ್ಯನ್ ಬೌದ್ಧ ಕಾನ್ಫರೆನ್ಸ್ ಫಾರ್ ಪೀಸ್ ಒಂದು ಸಂಘಟನೆ 12ನೇ ಒಂದು ಸಾಮಾನ್ಯ ಸಭೆ ನಡೆಯಿತು. ಮಧ್ಯಂತರ ಕೇಂದ್ರ ಬಜೆಟ್ 2024ಗಾಗಿ ಬಜೆಟ್ ಸಿದ್ಧತೆ ಪ್ರಕ್ರಿಯೆ ಅಂತಿಮ ಹಂತವನ್ನು ಗುರುತಿಸುವ ಹಲ್ವಾ ಸಮಾರಂಭವು 2024 ಜನವರಿ 24ರಂದು ದೆಹಲಿಯ ನಾರ್ತ್ ಬ್ಲಾಕ್ನಲ್ಲಿ ನಡೆಯಿತು. ಹಲ್ವಾ ಸಮಾರಂಭ ಯಾವುದಕ್ಕೆ ಸಂಬಂಧಿಸಿದೆ ಕೇಳ್ಬೋದು. ಇದು ಕೇಂದ್ರ ಬಜೆಟ್ಗೆ ಸಂಬಂಧಿಸಿದೆ. ಕೇಂದ್ರ ಬಜೆಟ್ಗೆ. ಇಷ್ಟು ಮಾತ್ರ ಸಾಕು ನಿಮಗೆ. ಇನ್ನು ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರಿಗೆ ನೀಡಿರ್ತಕ್ಕಂಥ ಭಾರತ ರತ್ನದ ಒಂದು ಪ್ರಶಸ್ತಿಯ ಸಂಖ್ಯೆ ಎಷ್ಟು? 49. ಎಷ್ಟು? 49. 2024 ಜನವರಿ 22ರಂದು ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತದ ಮಾನ್ಸಿಂಗ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 78ನೇ ಅಧಿವೇಶನದ ಅಧ್ಯಕ್ಷರಾದ ಡೆನಿಸ್ ಫ್ರಾನ್ಸಿಸ್ ಅವರು 2024 ಜನವರಿ 22ರಂದು 5 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದರು. ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ, ಪ್ರಸ್ತುತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಬಹುದು. ಅದು ಯಾರು? ಡೆನಿಸ್ ಫ್ರಾನ್ಸಿಸ್. ಭಾರತದ ಶಿಕ್ಷಣ ಸಚಿವಾಲಯವು ಕೋಚಿಂಗ್ ಕೇಂದ್ರಗಳ ನಿಯಂತ್ರಣಕ್ಕಾಗಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಅವು ಯಾವ್ಯಾವ ನೋಡೋದಾದ್ರೆ, ಮೊದಲನೇದಾಗಿ ಕನಿಷ್ಠ ದಾಖಲಾತಿ ವಯಸ್ಸು, ಅಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳು ಯಾವುದೇ ಕೋಚಿಂಗ್ ಸೆಂಟರ್ಗೆ ದಾಖಲಾಗುವಂತಿಲ್ಲ. ಇನ್ನು ಎರಡನೇದಾಗಿ ನೋಡೋದಾದ್ರೆ, ನಿಷೇಧಿತ ಅಭ್ಯಾಸ ಅಥವಾ ಚಟುವಟಿಕೆಗಳು ಏನಂದ್ರೆ ಖಾತರಿ ಶ್ರೇಣಿಗಳು ಅಥವಾ ಉತ್ತಮ ಅಂಕಗಳ ಮೂಲಕ ತಪ್ಪು ದಾರಿಗೆಳೆಯುವ ಒಂದು ಭರವಸೆಗಳನ್ನು ನೀಡುವುದನ್ನು ನಿಷೇಧಿಸಲಾಗಿದೆ. ಇನ್ನು ಮೂರನೇದೇನೆಂದ್ರೆ ಬೋಧಕರ ಅರ್ಹತೆಗಳು. ಬೋಧಕರು ಕಡ್ಡಾಯವಾಗಿ ಪದವೀಧರರಾಗಿರ್ಬೇಕು ಅಥವಾ ಸಮಾನ ವಿದ್ಯಾರ್ಹತೆಯನ್ನು ಕೂಡ ಹೊಂದಿರಬೇಕು. ಇನ್ನು ನಾಲ್ಕನೇದಾಗಿ ನೋಡ್ಬೇಕಾದ್ರೆ ನಾವು ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ, ಅಂದರೆ ನೋಂದಣಿ, ನವೀಕರಣ ಮತ್ತು ಕೋಚಿಂಗ್ ಕೇಂದ್ರಗಳಿಗೆ ರದ್ದತಿ ಕಾರ್ಯವಿಧಾನಗಳನ್ನು ಇದರಲ್ಲಿ ವಿವರಿಸಲಾಗಿದೆ. ನೆಕ್ಸ್ಟ್, ಗಣರಾಜ್ಯೋತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಸಚಿವಾಲಯ ಜನವರಿ 23ರಿಂದ 31ರವರೆಗೆ ದೆಹಲಿಯ ಒಂದು ಕೆಂಪು ಕೋಟೆಯ ಮುಂಭಾಗದ ಹುಲ್ಲುಹಾಸು ಮತ್ತು ಜ್ಞಾನಪಥದಲ್ಲಿ ವಾರ್ಷಿಕ ಕಾರ್ಯಕ್ರಮವಾದ ಭಾರತ ಪರ್ವ ಕಾರ್ಯಕ್ರಮವನ್ನು ಆಯೋಜಿಸಿತು. ಇನ್ ಪ್ರಶ್ನೆ ಏನ್ ಕೇಳಬಹುದಂದ್ರೆ, ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಭಾರತ ಪರ್ವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸಚಿವಾಲಯ ಯಾವುದು ಅಂತ ಕೇಳ್ಬೋದು ಸ್ನೇಹಿತರೆ. ಇನ್ನು ಸಚಿವಾಲಯ ಯಾವುದು ಅಂತ ಕೇಳ್ಬೋದು. ಯಾವುದು? ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರ. ಇಷ್ಟು ಸಾಕು. ನೆಕ್ಸ್ಟ್ ನೋಡ್ರಿ, ಇರಾನ್ ಮತ್ತು ಪಾಕಿಸ್ತಾನ್ ಗಡಿ ಸಂಘರ್ಷ ಒಂದು ನ್ಯೂಸ್ ಅಲ್ಲಿದೆ. ಈಗ ಏನ್ ಮಾಡಿದ್ನಂದ್ರೆ, ಅವುಗಳ ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನು ನೋಡೋಣ. ಪಾಕಿಸ್ತಾನ ಹೊಂದಿರತಕ್ಕಂತ ಅಂತಾರಾಷ್ಟ್ರೀಯ ಗಡಿ ರೇಖೆಗಳೆಂದ್ರೆ, ಒಂದು ಭಾರತ, ಇನ್ನೊಂದು ಚೈನಾ, ಇನ್ನೊಂದು ತಜಿಕಿಸ್ತಾನು, ಆಮೇಲೆ ಈ ಕಡೆ ಅಫ್ಘಾನಿಸ್ತಾನು, ಇನ್ನೊಂದು ಇರಾನು. ಇಲ್ಲಿ ನಾವು ಜಲಗಡಿಯನ್ನು ಕೂಡ ನೋಡ್ತೀವಿ, ಅರೇಬಿಯನ್ ಸಿ. ಇನ್ನು ಇರಾನ್ ದೇಶ ಗಡಿ ಹೊಂದಿರತಕ್ಕಂಥ ರಾಷ್ಟ್ರಗಳು ನೋಡೋದಾದ್ರೆ ಈ ಕಡೆಯಿಂದ ನೋಡೋಣ. ಒಂದು ಪಾಕಿಸ್ತಾನ, ಇನ್ನೊಂದು ಅಫ್ಘಾನಿಸ್ತಾನ, ಟರ್ಕ್ಮೆನಿಸ್ತಾನು, ಇನ್ನೊಂದು ಅಜರ್ಬೈಜಾನು, ಅರ್ಮೇನಿಯಾ, ಆಮೇಲೆ ಇರಾಕ್, ಟರ್ಕಿ, ಮತ್ತೆ ಇಲ್ಲಿ ಜಲಗಡಿ ಕೂಡ ನಾವು ನೋಡ್ತೀವಿ ಇಲ್ಲಿ ಸ್ನೇಹಿತರೆ. ಈ ಕಡೆ ನೋಡಿ, ಇಲ್ಲಿ ಜಲಗಡಿ ಕೂಡ ಇಲ್ಲಿ ನೋಡ್ತೀವಿ. ಇಲ್ಲಿ ಅರೇಬಿಯನ್ ಸಿ ಕೂಡ ನೋಡ್ತೀವಿ. ಈ ಕಡೆ ಓಮನ್ ಕೊಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಅಂತ ನೋಡಿ, ಇದು ಈ ಸ್ಥಾನ ಯಾವುದು ಅಂದ್ರೆ ಈ ಪ್ಲೇಸ್ ಯಾವ್ದನ್ನ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ. ನೆಕ್ಸ್ಟ್, ಇತ್ತೀಚೆಗೆ ಶ್ರೀ ಮಂದಿರ ಪರಿಕ್ರಮ ಪ್ರಕಲ್ಪವನ್ನು ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಒಡಿಶಾದ ಸಿಎಂ ಅವರು ಅನಾವರಣ ಮಾಡಿದ್ರು. ಇಲ್ಲಿ ಪ್ರಶ್ನೆ ಏನ್ ಕೇಳಬಹುದಂದ್ರೆ, ಪಾರಂಪರಿಕ ಕಾರಿಡಾರ್ ಶ್ರೀ ಮಂದಿರ್ ಪರಿಕ್ರಮ ಪ್ರಕಲ್ಪವನ್ನು ಇತ್ತೀಚೆಗೆ ಯಾವ ದೇವಾಲಯದಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಕೇಳಬಹುದು. ಅಥವಾ ಇಂಡೈರೆಕ್ಟ್ ಆಗಿ ಈ ಪುರಿ ಜಗನ್ನಾಥ ದೇವಾಲಯವನ್ನು ಏನೆಂದು ಕರೀತಾರೆ ಕೇಳಬಹುದು. ಇಲ್ಲಿ ಪುರಿ, ಇನ್ನು ಬ್ಲಾಕ್ ಪಗೋಡ ಅಂತ ಕರೀತಾರಲ್ಲ, ಆತರ ಅಂತ ಪ್ರಶ್ನೆಗಳು ಐತಿಹಾಸಿಕ ನೆಲೆಯಲ್ಲಿ ಕೂಡ ಕೇಳೋ ಚಾನ್ಸಸ್ ಇದೆ. ಈ ಕುರಿತಾಗಿ ಸ್ವಲ್ಪ ನೋಡ್ಕೊಳ್ಳಿ. ಯಾವುದು? ಪುರಿ ಜಗನ್ನಾಥ ದೇವಾಲಯ.
ಇನ್ನು ವಿಂಗ್ಸ್ ಇಂಡಿಯಾ 2024ರ ಒಂದು ಸಮ್ಮೇಳನ ಹೈದರಾಬಾದ್ನ ಬೇಗಂಪೇಟೆ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭವಾಗಿತ್ತು. ಇದರಲ್ಲಿ ಒಂದು ನೀಡಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳೇನೆಂದ್ರೆ ಬೆಂಗಳೂರು ಮತ್ತು ದೆಹಲಿ ವಿಮಾನ ನಿಲ್ದಾಣದಲ್ಲಿ ನಿಲ್ದಾಣಗಳಿಗೆ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಇದು ಜನವರಿ 18ರಿಂದ 2021ರವರೆಗೆ ನಡೆಯಿತು. ಇದನ್ನು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ದವರು ಆಯೋಜನೆ ಮಾಡಿದ್ರು. ನೆಕ್ಸ್ಟ್ ಬೆಸ್ಟ್ ಫಿಫಾ ಪ್ಲೇಯರ್ ಅವಾರ್ಡ್ 2024 ನೋಡೋದಾದ್ರೆ ಈ ಬೆಸ್ಟ್ ಫಿಫಾ ಪ್ಲೇಯರ್ ಅವಾರ್ಡ್ ಒಂದು ಸಮ್ಮೇಳನವನ್ನು ಲಂಡನ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಅತ್ಯುತ್ತಮ ಫಿಫಾ ಪುರುಷರ ಆಟಗಾರ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂದ್ರೆ ಲಿಯೋನೆಲ್ ಮೆಸ್ಸಿ ಅವರಿಗೆ ಕೊಟ್ಟರು. ಇನ್ನು ಅತ್ಯುತ್ತಮ ಫಿಫಾ ಮಹಿಳಾ ಆಟಗಾರ್ತಿ ಪ್ರಶಸ್ತಿ ಯಾರಿಗೆ ಕೊಟ್ಟಾರ ಅಂದ್ರೆ ಐಟಾನಾ ಬೋನ್ಮತಿ. ಇವಳು ಸ್ಪೇನ್ ದೇಶದ ಆಟಗಾರ್ತಿ. ಇವಳು ಬಾರ್ಸಿಲೋನಾ ಕ್ಲಬ್ ಪರವಾಗಿ ಆಟ ಆಡ್ತಾಳೆ. ಭಾರತದಲ್ಲಿ ಬಡತನ ವರದಿಯನ್ನ ನೀತಿ ಆಯೋಗ ಇತ್ತೀಚೆಗೆ ಪ್ರಕಟಣೆ ಮಾಡಿತ್ತು. ಕಳೆದ 9 ವರ್ಷಗಳಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಮುಕ್ತರಾಗಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಇನ್ನು 9 ವರ್ಷಗಳ ಅವಧಿಯಲ್ಲಿ ಭಾರತದ ಬಡತನದ ಪ್ರಮಾಣವು 29%ರಿಂದ 11ಕ್ಕೆ ಇಳಿದಿದೆ ಅಂತ ಈ ಒಂದು ವರದಿಯಲ್ಲಿ ಹೇಳಲಾಗಿದೆ. 54ನೇ ವಿಶ್ವ ಆರ್ಥಿಕ ವೇದಿಕೆ ಶೃಂಗಸಭೆ 2024 ಇದು ನಡೆದಿರ್ತಕ್ಕಂಥ ಸ್ಥಳ ಯಾವುದು? ಸ್ವಿಟ್ಜರ್ಲೆಂಡ್ನ ದಾವೋಸ್. ಇನ್ನು ಇದರ ಥೀಮ್ ಏನಾಗಿತ್ತಂದ್ರೆ ರೀಬಿಲ್ಡಿಂಗ್ ಟ್ರಸ್ಟ್. ನೆಕ್ಸ್ಟ್ ನೋಡ್ರಿ, ಪ್ರಧಾನಮಂತ್ರಿ ಬುಡಕಟ್ಟು ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಇದನ್ನೇನ್ ಕರಿತಾರೆ ಅಂದ್ರೆ ಪಿ ಎಂ ಜನ್ಮನ್ ಅಂತ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಕೇಳ್ತಾರೆ. ಇದನ್ನ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು. ಏನಾದ್ರೆ ನೋಡ್ರಿ, ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಈ ತರನು ಕೂಡ ಕೇಳ್ಬೋದು ಸ್ನೇಹಿತರೆ. ಇದನ್ನ ಯಾವ ಒಂದು ವಿಚಾರಗಳಿಗೆ ಆರಂಭಿಸಿದ್ದಾರೆ ಅಂದ್ರೆ ಯಾವ್ದಂದ್ರೆ ಪಿವಿಟಿಜಿ ಅಂದ್ರೆ ವಿಶೇಷವಾಗಿ ದುರ್ಬಲ ಬುಡಕಟ್ಟುಗಳ ಗುಂಪುಗಳ ಒಂದು ಸಾಮಾಜಿಕ ಆರ್ಥಿಕ ಕಲ್ಯಾಣಕ್ಕಾಗಿ ಈ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ. ವಿಶೇಷವಾಗಿ ಒಟ್ಟು 24,000 ಕೋಟಿ ರೂಪಾಯಿಗಳನ್ನ ಈ ಒಂದು ಯೋಜನೆಗೆ ಮೀಸಲಿಡಲಾಗಿದೆ. ಇನ್ನೊಂದು 11 ಪ್ರಮುಖವಾದ ಒಂದು ಕ್ರಿಟಿಕಲ್ ಇಂಟರ್ವೆನ್ಷನ್ ಕೂಡ ಇದರಲ್ಲಿ ಮಾನದಂಡಗಳನ್ನಾಗಿ ನೋಡಲಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಡೆನ್ಮಾರ್ಕ್ ದೇಶದ ನೂತನ ರಾಜನಾಗಿ ಅಲ್ಲಿನ ಯುವರಾಜನಾದ 10ನೇ ಫ್ರೆಡ್ರಿಕ್ ನನ್ನ ನೇಮಕ ಮಾಡಲಾಗಿದೆ. ಯಾರನ್ನ? 10ನೇ ಫ್ರೆಡ್ರಿಕ್ ನನ್ನ ನೂತನವಾಗಿ ಡೆನ್ಮಾರ್ಕ್ ನ ಒಂದು ರಾಜನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಆಕಾಶ್ NG ನ್ಯೂ ಜನರೇಷನ್ ಅಂದ್ರೆ ಆಕಾಶ್ ಒಂದು ಕ್ಷಿಪಣಿ ಕುರಿತಾಗಿ ನ್ಯೂ ಜನರೇಷನ್ ಅನ್ನ ಹೊಸದಾಗಿ ಮೊನ್ನೆ ಲಾಂಚ್ ಮಾಡಿದ್ರು. ಇಟ್ ವಾಸ್ ಕಂಡಕ್ಟೆಡ್ ಬೈ ದಿ DRDO. ಇಟ್ ವಾಸ್ ಲಾಂಚ್ಡ್ ಎಟ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಚಾಂಡಿಪುರ್ ಆಫ್ ದಿ ಕೋಸ್ಟ್ ಆಫ್ ಅಂದ್ರೆ ಒಡಿಶಾದ ಒಂದು ಚಾಂಡಿಪುರ್ ನಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ ಲಾಂಚ್ ಮಾಡಲಾಯಿತು. ಇನ್ನು ವಿಶೇಷವಾಗಿ ಈ ಆಕಾಶ್ NG ಏನಂದ್ರೆ ಒಂದು ಮೀಡಿಯಂ ರೇಂಜ್ ಕ್ಷಿಪಣಿ ಆಗಿದೆ. ಇದು ಒಂದು ಮೊಬೈಲ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಹಾರುವ ಒಂದು ಕ್ಷಿಪಣಿ ಆಗಿದೆ. ಇಷ್ಟು ಕೇಳ್ಬೋದು ಇದರಲ್ಲಿ. ನೆಕ್ಸ್ಟ್ ಇನ್ನೇನಂದ್ರೆ ಇದರ ರೇಂಜ್ ಎಷ್ಟಂದ್ರೆ 80 ಕಿಲೋಮೀಟರ್. ಇದು ಹೈ ಸ್ಪೀಡ್ ಒಂದು ಇದನ್ನ ಹೊಂದಿದೆ ಇದು. ಆಮೇಲೆ ಇದರ ರೇಂಜ್ ಎಷ್ಟೇನು 80 ಕಿಲೋಮೀಟರ್. ಇನ್ನು ಭಾರತದ ಅತಿ ಉದ್ದದ ಸೇತುವೆ ಯಾವುದಂದ್ರೆ ಅಟಲ್ ಬಿಹಾರಿ ಸೇತುವೆ ಅಥವಾ ಅಟಲ್ ಸೇತು. ಇದು ಎಲ್ಲಿ ಸಂಪರ್ಕ ಮಾಡುತ್ತೆ? ಎಲ್ಲಿ ಅಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಸೇರ್ವಿ ಮತ್ತು ನವಸೇವಾ ಬಂದರುಗಳನ್ನ ಸಂಪರ್ಕ ಮಾಡುವುದು. ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಇದರ ಒಟ್ಟು ಉದ್ದ ಎಷ್ಟಂದ್ರೆ 21.8 ಕಿಲೋಮೀಟರ್. ಇನ್ನು ಇದರ ವಿಶೇಷತೆ ಏನಂದ್ರೆ ಭಾರತದ ಅತಿ ಉದ್ದದ ಒಂದು ಸಮುದ್ರ ಸೇತುವೆ ಇದು. ಇನ್ನು ಇದು ಮುಂಬೈಗೆ ಮಹತ್ವದ ಒಂದು ಮೂಲ ಸೌಕರ್ಯ ಯೋಜನೆಯಾಗಿದೆ. ಇದು ಏನೋ ಅಟಲ್ ಸೇತುವೆ ಎಲ್ಲಿ ಕಂಡು ಬರ್ತದೆ ಕೇಳಬಹುದು, ಮತ್ತು ಅಥವಾ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಯಾವ್ದಂತ ಕೇಳಬಹುದು. ಇದು ಸಂಪರ್ಕಿಸುವ ಸ್ಥಳಗಳನ್ನು ಕೂಡ ಕೇಳಬಹುದು, ಅಥವಾ ಇದರ ಉದ್ದವನ್ನು ಕೂಡ ಎಕ್ಸಾಮ್ಗಳಲ್ಲಿ ಕೇಳಬಹುದು. ಈ ಕುರಿತು ಸ್ವಲ್ಪ ಗಮನ ಹರಿಸಿ. ಇನ್ನು ಬಜೆಟ್ ಸೆಷನ್ ಪಾರ್ಲಿಮೆಂಟ್ ನೋಡೋದಾದ್ರೆ ನಾವು ಇದನ್ನ 2024ರ ಜನವರಿ 31ರಿಂದ ಫೆಬ್ರವರಿ 9ರವರೆಗೆ ನಡೆಸಲಾಯಿತು. ಈ ಇಂಟರ್ಮ್ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ನಿರ್ಮಲಾ ಸೀತಾರಾಮನ್ ಅವರು. ಯಾವಾಗಂದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅಂತಾರಂದ್ರೆ ಕೇಂದ್ರ ಮಧ್ಯಂತರ ಮುಂಗಡ ಪತ್ರವನ್ನು ಮಂಡನೆ ಮಾಡಿದ್ರು. ಇನ್ನು ಪ್ರಮುಖವಾಗಿ ಆರ್ಟಿಮಿಸ್ ಮಿಷನ್ ಅನ್ನು ನೋಡೋಣ.
ಇದನ್ನ ಆರಂಭಿಸಿದವರು ಯಾರಂದ್ರೆ ನಾಸಾದವರು. ಇತ್ತೀಚೆಗೆ ಇದನ್ನ ಪೋಸ್ಟ್‌ಪೋನ್ ಕೂಡ ಈ ನಾಸಾದವರು ಮಾಡ್ತಾರೆ. ಇದರ ಗುರಿ ಏನಪ್ಪಾ ಅಂದ್ರೆ ಮಾನವರನ್ನು ಮತ್ತೊಮ್ಮೆ ಏನು ಚಂದ್ರನ ಒಂದು ಅಂಗಳಕ್ಕೆ ಕಳುಹಿಸುವುದು. ಇಲ್ಲೇನ್ ಕೇಳ್ತಾರಂದ್ರೆ ಆರ್ಟಿಮಿಸ್ ಮಿಷನ್ ಆರಂಭಿಸಿದ ದೇಶ ಯಾವುದು ಅಂತ ಕೇಳ್ಬೋದು. USA. ಇದರ ಉದ್ದೇಶ ಏನು? ಮಾನವರನ್ನು ಮತ್ತೊಮ್ಮೆ ಏನು ಚಂದ್ರನಲ್ಲಿಗೆ ಕಳುಹಿಸುವ ಉದ್ದೇಶನ ಹೊಂದಲಾಗಿದೆ. ನೆಕ್ಸ್ಟ್ ನೋಡ್ರಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನಾಗ್ರೇಟೆಡ್ ದಿ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಸಮಿಟ್ 2024. ಇದರಲ್ಲಿ ಭಾಗವಹಿಸಿದ ಪ್ರಮುಖ ವ್ಯಕ್ತಿ ಯಾರಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ ಅಥವಾ ರೂಲರ್ ಆಫ್ ಅಬುಧಾಬಿಯ ಒಂದು ಮುಖ್ಯಸ್ಥನಾದ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್. ಇವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಭಾರತ ಮತ್ತು UAE ದೇಶಗಳ ಮಧ್ಯೆ ಹಲವು ಒಪ್ಪಂದಗಳಿಗೆ ಏನಂತಂದ್ರ ಇದನ್ ಮಾಡಿದ್ರು, ಸಹಿ ಹಾಕಿದ್ರು. ಇನ್ನು ಶೇಖ್ ಹಸೀನಾ ಅವರು ಐದನೇ ಬಾರಿಗೆ ಬಾಂಗ್ಲಾದೇಶದ ಒಂದು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು. ಬಟ್ ಇತ್ತೀಚಿನ ಒಂದು ರಾಜಕೀಯ ಬೆಳವಣಿಗೆಯ ಒಂದು ವಿಚಾರ ನೋಡೋದಾದ್ರೆ ಶೇಖ್ ಹಸೀನಾ ಒಂದು ರಾಜೀನಾಮೆ ನೀಡಿ ದೇಶವನ್ನ ತೊರೆದಿದ್ದಾರೆ ಅವರು. ಇವರ ಪಾರ್ಟಿ ಯಾವುದಂದ್ರೆ ಅವಾಮಿ ಲೀಗ್. ನೆಕ್ಸ್ಟ್, ಫ್ರಾನ್ಸ್ನ ಒಂದು ನೂತನ ಪ್ರಧಾನಿಯಾಗಿ ಗ್ಯಾಬ್ರಿಯಲ್ ಅಟಲ್ ಅವರು ನೇಮಕಗೊಂಡಿದ್ದಾರೆ. ಇವರು ಕೇವಲ 34 ವರ್ಷದ ಒಬ್ಬ ಯುವಕನಾಗಿದ್ದು ಆಧುನಿಕ ಒಂದು ಫ್ರಾನ್ಸ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದರು. ಭಾರತ ಮತ್ತು ಮಾಲ್ಡೀವ್ಸ್ ಇತ್ತೀಚೆಗೆ ವಿವಾದಗಳನ್ನ ನೋಡ್ತಾ ಬಂದಿದೆ ನೀವು. ಇದು ಯಾವ ದೇಶ ಕೇಳಂತ ಹೇಳ್ಬೋದು. ಇಲ್ಲಿ ಮಾಲ್ಡೀವ್ಸ್ ನ ಅಧ್ಯಕ್ಷ ಯಾರಂತ ಕೇಳ್ಬೋದು. ಮಾಲ್ಡೀವ್ಸ್ ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜು. ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ONGC ಬಂಗಾಳ ಕೊಲ್ಲಿಯ ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ತನ್ನ 2ನೇ ಕ್ಲಸ್ಟರ್ ಮೂಲಕ ತೈಲ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. ಪ್ರಶ್ನೆ ಹಿಂಗ್ ಕೇಳಬಹುದು, ಇತ್ತೀಚೆಗೆ ಬಂಗಾಳ ಕೊಲ್ಲಿಯ ಒಂದು ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ತೈಲ ಉತ್ಪಾದನೆಯನ್ನು ಆರಂಭಿಸಿದ ಭಾರತ ಸರ್ಕಾರದ ಉದ್ಯಮ ಯಾವುದು ಕೇಳ್ಬೋದು. ಯಾವುದು? ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಅಥವಾ ONGC. ನೋಡ್ರಿ, ಇಸ್ರೋ 2024 ಒಂದು ಜನವರಿ 6ರಂದು ಆದಿತ್ಯ L1 ಉಪಗ್ರಹವನ್ನು ಲ್ಯಾಗ್ರಾಂಜಿಯನ್ ಬಿಂದುವಿನ ಸುತ್ತಲೂ ಅಂತಿಮ ಕಕ್ಷೆಗೆ ಯಶಸ್ವಿಯಾಗಿ ಇರಿಸಿತ್ತು. ಸ್ನೇಹಿತರೆ, ಮೊನ್ನೆ ಇದು ನಡೆದಿರ್ತಕ್ಕಂಥ KS 2024ರಲ್ಲಿ ಕೂಡಿತು. ಇದು ಆದಿತ್ಯ L1 ಬಗ್ಗೆ ಮಾಹಿತಿ ಕೇಳಿದ್ರು. ಎರಡು ಪ್ರಶ್ನೆ ಕೊಟ್ಟಿದ್ರು. ಈ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಗಳನ್ನ ಅಧ್ಯಯನ ಮಾಡಿ. ನೆಕ್ಸ್ಟ್ ನೋಡ್ರಿ, ದೆಹಲಿಯ ಏಮ್ಸ್ ಅಂದ್ರೆ ಆಲ್ ಇಂಡಿಯಾ ಮೆಡಿಕಲ್ ಐತಲ್ಲ ಸಂಸ್ಥೆ, ಅದೇನ್ ಮಾಡುತ್ತೆ ಅಂದ್ರ ದೇಶದ ಮೊದಲ ಸ್ಮಾರ್ಟ್ ಲ್ಯಾಬ್ ಅನ್ನು ಆರಂಭಿಸಿದೆ. ದೇಶದ ಮೊದಲ ಸ್ಮಾರ್ಟ್ ಲ್ಯಾಬ್ ಅನ್ನು ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಂದು ಕಚೇರಿಯಲ್ಲಿ ಆರಂಭಿಸಿದೆ. ನೋಡ್ರಿ, ಇಂದ್ರಾಮಣಿ ಪಾಂಡೆ ಬಿಮ್ಸ್ಟೆಕ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಅಧಿಕಾರವನ್ನ ವಹಿಸ್ಕೊಂಡ್ರು. ಬಿಮ್ಸ್ಟೆಕ್ ನ ನೂತನ ಪ್ರಧಾನಿ ಯಾರು ಅಂತ ಕೇಳ್ಬೋದು ನಿಮ್ಗ. ಯಾರು? ಇಂದ್ರಾಮಣಿ ಪಾಂಡೆ. ಮೊನ್ನೆ ಕೂಡ ನೀವು KS ಎಕ್ಸಾಮ್ ಅಲ್ಲಿ ಕೂಡ ಒಂದು ಪ್ರಶ್ನೆ ಕೇಳಿದ್ರು ಇದನ್ನ. KS ಎಕ್ಸಾಮ್ ಅಲ್ಲಿ ಕೂಡ 2024 KS ಎಕ್ಸಾಮ್ ಅಲ್ಲಿ ಕೂಡ ಬಿಮ್ಸ್ಟೆಕ್ ಕುರಿತಾಗಿ ಒಂದು ಪ್ರಶ್ನೆ ಬಂದಿತ್ತು. ಇನ್ನು ಬಿಮ್ಸ್ಟೆಕ್ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು? 7 ರಾಷ್ಟ್ರಗಳು. ಬಿಮ್ಸ್ಟೆಕ್ ನ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು? 7 ಸದಸ್ಯ ರಾಷ್ಟ್ರಗಳು. ನಾವು ನೋಡೋದಾದ್ರೆ ನೋಡ್ರಿ, ಬಾಂಗ್ಲಾದೇಶ, ಶ್ರೀಲಂಕಾ, ಇಂಡಿಯಾ, ನೇಪಾಳ್, ಭೂತಾನ್, ಥೈಲ್ಯಾಂಡ್ ಮತ್ತು ಮಯನ್ಮಾರ್ ದೇಶಗಳು ಈ ಒಂದು ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿವೆ. ಒಂದು ಬಿಮ್ಸ್ಟೆಕ್ ನ ಪೂರ್ಣ ರೂಪ ನೋಡೋದಾದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ನೆಕ್ಸ್ಟ್ ನೋಡ್ರಿ, T20 2024 ಒಂದು ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ USA ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇನ್ನು MV ಲೀಲಾ ನಾರ್ಫೋಕ್ ಸುದ್ದಿಯಲ್ಲಿ ಇರ್ತಕ್ಕಂಥ ಹಡಗು ನೋಡೋದಾದ್ರೆ, ಈ MV ಲೀಲಾ ನಾರ್ಫೋಕ್ ಹೆಸರಿನ ಒಂದು ಲೈಬೀರಿಯಾದ ಒಂದು ಸರಕು ಹಡಗಿದು. ಇದನ್ನ ಜನವರಿ 4ರ ಒಂದು ರಾತ್ರಿ ಸೋಮಾಲಿಯಾ ಒಂದು ಕರಾವಳಿಯ ಬಳಿ ಅಪಹರಿಸಲಾಗಿತ್ತು. ಇದನ್ನ ಭಾರತೀಯ ನೌಕಾಪಡೆಯ ಒಂದು ಮಾರ್ಕೋಸ್ ಕಮಾಂಡೋಗಳು ಈ ಒಂದು ಸೋಮಾಲಿಯಾದ ಒಂದು ಕಡಲಗಳ್ಳರಿಂದ ಅವರ ವಿರುದ್ಧ ಕಾರ್ಯಾಚರಣೆ ನಡೆಸಿ ಈ ಸರಕು ಹಡಗನ್ನ ರಕ್ಷಣೆ ಮಾಡಿದ್ರು. ಯಾರು? ಮಾರ್ಕೋಸ್. ಯಾರ್ದು? ಭಾರತೀಯ ನೌಕಾಪಡೆಯ ಒಂದು ಕಮಾಂಡೋಗಳು ಇವರು. ನೆಕ್ಸ್ಟ್ ನೋಡ್ರಿ, ಪ್ರೇರಣಾ ಕಾರ್ಯಕ್ರಮ ಇದು ಯಾವುದಕ್ಕೆ ಸಂಬಂಧಿಸಿದೆ ಕೇಳಬಹುದು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಒಂದು ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮವಾಗಿದೆ. ಏನಿದು? ಪ್ರೇರಣಾ ಏಕ್ ಅನುಭವಾತ್ಮಕ ಜ್ಞಾನ ಕಾರ್ಯಕ್ರಮ.
ವಿಜ್ಞಾನ ಕಾರ್ಯಕ್ರಮ. ಇಟ್ ವಾಸ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಇನ್ನು ರಾಷ್ಟ್ರೀಯ ಕ್ರೀಡಾ ಉತ್ತೇಜನ ಪ್ರಶಸ್ತಿಗಳು 2023, ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ್ 2023. ನಾವು ನೋಡೋದಾದ್ರೆ ಇನ್ನು ಸಾಮಾಜಿಕ ಜವಾಬ್ದಾರಿಯ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ನೀಡಿದ ಒಂದು ವಿಭಾಗದಲ್ಲಿ ಒಡಿಶಾ ಮೈನಿಂಗ್ ಕಾರ್ಪೊರೇಟ್ ಲಿಮಿಟೆಡ್ ಕಂಪನಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಬೆಂಗಳೂರಿನ ಒಂದು ಜೈನ ಡೀಮ್ಡ್ ವಿಶ್ವವಿದ್ಯಾಲಯಕ್ಕೆ ಉದಯೋನ್ಮುಖ ಮತ್ತು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸೋದಕ್ಕಾಗಿ ಈ ಒಂದು ರಾಷ್ಟ್ರೀಯ ಕ್ರೀಡಾ ಉತ್ತೇಜನ ಪ್ರಶಸ್ತಿಗಳನ್ನ ನೀಡಲಾಗಿದೆ. ನೋಡ್ರಿನ IIJS 2024 ಅಂದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಜುವೆಲರಿ ಟ್ರೇಡ್ ಶೋ. ಇದನ್ನ ಎಲ್ಲಿ ಆಯೋಜನೆ ಮಾಡಿದ್ರ ಅಂದ್ರೆ ಮುಂಬೈ ನಗರದಲ್ಲಿ. ಇದು ಯಾವಾಗ ನಡೀತು ಅಂದ್ರೆ January 4, 2024 ನಡೀತು. ಇದನ್ನ ಉದ್ಘಾಟನೆ ಮಾಡಿದವರು ಯಾರಂದ್ರೆ ಪಿಯೂಷ್ ಗೋಯಲ್, ಕೇಂದ್ರ ವಾಣಿಜ್ಯ ಸಚಿವರು. ನೆಕ್ಸ್ಟ್ ನೋಡ್ರಿ 2024 ಒಂದು MS ಸ್ವಾಮಿನಾಥನ್ ಪ್ರಶಸ್ತಿಯನ್ನ ಇಲ್ಲಿ ಪ್ರೊಫೆಸರ್ BR ಕಾಂಬೋಜ್ ಅವರಿಗೆ ನೀಡಲಾಗಿದೆ. ಇವರು ಯಾರಂದ್ರೆ ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯದ ಒಂದು ಕುಲಪತಿಗಳು. ಈ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿಯಲ್ಲಿ ಕಂಡು ಬರುತ್ತಂದ್ರೆ ಇದು ಹರಿಯಾಣ ರಾಜ್ಯದಲ್ಲಿ. ಇವರ ಪ್ರಮುಖವಾದ ಒಂದು ಕೊಡುಗೆ ಏನಂದ್ರೆ ಕೃಷಿ ಶಾಸ್ತ್ರದಲ್ಲಿ ಅಗ್ರೋನಮಿಯಲ್ಲಿ ಪ್ರಮುಖವಾದ ಒಂದು ಕೊಡುಗೆ ನೀಡಿದ್ದಕ್ಕಾಗಿ ಏನಂದ್ರೆ ಪ್ರೊಫೆಸರ್ BR ಕಾಂಬೋಜ್ ಅವರಿಗೆ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ BNS ಭಾರತೀಯ ನ್ಯಾಯ ಸಂಹಿತಾ. ಇದರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಏನಂದ್ರೆ ಈ ಒಂದು BNS ಪ್ರಕಾರ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ 7 ಲಕ್ಷ ರೂಪಾಯಿಗಳ ದಂಡ, 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸುವುದನ್ನು ವಿರೋಧಿಸಿ ಇತ್ತೀಚೆಗೆ ಟ್ರಕ್, ಟ್ಯಾಕ್ಸಿ ಮತ್ತು ಖಾಸಗಿ ಬಸ್ ಮಾಲೀಕರು ಮುಷ್ಕರವನ್ನು ಪ್ರಾರಂಭಿಸಿದರು. ನೋಡ್ರಿ, ಹಿಟ್ ಅಂಡ್ ರನ್ ಕೇಸಿಗೆ ಶಿಕ್ಷೆ ಏನಂದ್ರೆ 7 ಲಕ್ಷ ರೂಪಾಯಿಗಳ ದಂಡ, 10 ವರ್ಷಗಳ ಶಿಕ್ಷೆಯನ್ನ ಇದರಲ್ಲಿ ಏನ್ ಮಾಡಿದ್ರೆ ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಬ್ರಿಕ್ಸ್ 5 ನ್ಯೂ ಮೆಂಬರ್ಸ್ ಯಾವ್ದಾದ್ರೆ ಈಜಿಪ್ಟು, ಇಥಿಯೋಪಿಯಾ, ಇರಾನು, ಸೌದಿ ಅರೇಬಿಯಾ, UAE. ನೀವು ನೋಡ್ಬೇಕು, ಬ್ರಿಕ್ಸ್ ಪ್ಲಸ್ 5 ಹೊಸ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ 1 ಈಜಿಪ್ಟು, 2 ಇಥಿಯೋಪಿಯಾ, 3 ಇರಾನು, 4 ಸೌದಿ ಅರೇಬಿಯಾ, ಇನ್ನೊಂದು UAE. ಇನ್ನೊಂದು ಏನ್ ವಿಚಾರ ಅಂದ್ರೆ ಇಲ್ಲಿ ನೋಡಿ ಅರ್ಜೆಂಟೀನಾ ಇದೆ. ಈ ಅರ್ಜೆಂಟೀನಾ ಕೂಡ ಒಂದು ಪ್ರಪೋಸ್ ಮಾಡಿದ್ರು ಸೇರಪ್ಪ ಅಂತೇಳಿ. ಬಟ್ ಅರ್ಜೆಂಟೀನಾ ಇದನ್ನ ತಿರಸ್ಕಾರ ಮಾಡಿತ್ತು. ಇಲ್ಲಿ ಚಿತ್ರದಲ್ಲಿ ಕೂಡ ನೀವು ನೋಡ್ಬೋದು, ಸೌದಿ ಅರೇಬಿಯಾ, ಈಜಿಪ್ಟು, ಇಥಿಯೋಪಿಯಾ, ಇರಾನು, UAE ನೂತನ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು. ಇನ್ನು ಮೊದಲಿರ್ತಕ್ಕಂತ 5 ರಾಷ್ಟ್ರಗಳನ್ನು ನೋಡಿದ್ರೆ ಒಂದು ಬ್ರೆಜಿಲ್, ಇನ್ನೊಂದು ರಷ್ಯಾ, ಆಮೇಲೆ ಇಂಡಿಯಾ, ಇನ್ನೊಂದು ಚೈನಾ, ಇನ್ನೊಂದು ಸೌತ್ ಆಫ್ರಿಕಾ. ನೆಕ್ಸ್ಟ್ ನೋಡ್ರಿ, 2024 ಮೊದಲ ದಿನದಂದು ಅಂದ್ರೆ January 1 ಗುಜರಾತ್ನ ಒಂದು 108 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಲಾಗಿದೆ. ಪ್ರಶ್ನೆ ಏನ್ ಕೇಳಬಹುದಂದ್ರೆ 2024ರಲ್ಲಿ 108 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಯಾವ ರಾಜ್ಯ ಗಿನ್ನಿಸ್ ದಾಖಲೆ ನಿರ್ಮಿಸಿದೆ ಅಂತ ಕೇಳ್ಬೋದು. ಇಲ್ಲಿ ನಮ್ಮ ಉತ್ತರ ಯಾವ್ದಾಗಬೇಕು? ಗುಜರಾತ್. ನೆಕ್ಸ್ಟ್, ಇತ್ತೀಚೆಗೆ ಕೇಂದ್ರ ಸರ್ಕಾರ 16ನೇ ಒಂದು ಹಣಕಾಸು ಆಯೋಗವನ್ನು ಕೂಡ ರಚನೆ ಮಾಡಿತ್ತು. ಇದರ ಅಧ್ಯಕ್ಷತೆ ಯಾರ್ದು ಅಂದ್ರೆ ಅರವಿಂದ್ ಪಣಗರಿಯಾ. ಈ ಆಯೋಗದ ಕಾರ್ಯದರ್ಶಿಯನ್ನಾಗಿ ರಿತ್ವಿಕ್ ರಂಜನಂ ಪಾಂಡೆ ಅವರನ್ನ ನೇಮಕ ಮಾಡಲಾಗಿದೆ. ಇದು ಏಪ್ರಿಲ್ 1, 2026ರಿಂದ ಪ್ರಾರಂಭವಾಗುವ 5 ವರ್ಷಗಳ ಅವಧಿಯನ್ನು ಒಳಗೊಂಡ ತನ್ನ ವರದಿಯನ್ನ 2025ರ ಅಕ್ಟೋಬರ್ 31 ಒಳಗೆ ಲಭ್ಯವಾಗುವಂತೆ ಮಾಡುವ ಹಣಕಾಸು ಕಾರ್ಯವನ್ನು ಹಣಕಾಸು ಆಯೋಗಕ್ಕೆ ವಹಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪೋ ಸ್ಯಾಟ್ ಇದನ್ನ January 1, 2024ರಂದು ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂದ್ರೆ PSLV 58 ಮೂಲಕ ಶ್ರೀಹರಿಕೋಟಾದಿಂದ ಈ ಒಂದು ಎಕ್ಸ್ರೇ ಪೊಲಾರಿಮೇಟ್ ಉಪಗ್ರಹವನ್ನ ಉಡಾವಣೆ ಮಾಡಲಾಯಿತು. ಅಂದ್ರೆ ಎಕ್ಸ್ಪೋಸ್ಯಾಟ್ ಶಾರ್ಟ್ ಆಗಿ ಹೇಳ್ಬೇಕಾದ್ರ ಇದರ ಪ್ರಮುಖ ಒಂದು ಉದ್ದೇಶ ಏನಂದ್ರೆ ಕಾಸ್ಮಿಕ್ ಎಕ್ಸ್ ಕಿರಣಗಳನ್ನ ಒಂದು ಧ್ರುವೀಕರಣವನ್ನು ಅಧ್ಯಯನ ಮಾಡೋದು. ಇದು ಭಾರತದ ಒಂದು ಮೊದಲ ವೈಜ್ಞಾನಿಕ ಪ್ರಯತ್ನವಾಗಿದೆ. ನೆಕ್ಸ್ಟ್ ನೋಡ್ರಿ, ಜಾಗತಿಕ ಒಂದು ಬ್ರೈಲ್ ಲಿಪಿ ಡೇ ಅಂದ್ರೆ January ವಿಶ್ವದಾದ್ಯಂತ 4ರಂದ ಇದನ್ನ ಆಚರಣೆ ಮಾಡ್ತಾರೇನು, ವರ್ಲ್ಡ್ ಬ್ರೈಲ್ ಡೇ. ಇದನ್ನ ಈ ಬ್ರೈಲ್ ಲಿಪಿಯನ್ನ ಕಂಡುಹಿಡಿದವರು ಯಾರು? ಲೂಯಿಸ್ ಬ್ರೈಲ್ ಅವರು. ಅವರ ಒಂದು
ಏನು ಜನ್ಮದಿನಗೋಸ್ಕರ ಏನು ಪ್ರತಿ ವರ್ಷ ಜನವರಿ 4ರಂದು ಏನ್ ಮಾಡ್ತಾರಂದ್ರೆ ವಿಶ್ವ ಬ್ರೈಲ್ ಡೇ ಅನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, 17ನೇ ಒಂದು ಪ್ರವಾಸಿ ಭಾರತೀಯ ದಿವಸನ್ನ ಜನವರಿ 9, 2023ರಂದು ಆಯೋಜನೆ ಮಾಡಲಾಗಿತ್ತು. ಇದನ್ನ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಚರಿಸಲಾಗಿತ್ತು. ಇದರ ಪ್ರಮುಖ ಥೀಮ್ ಏನಾಗಿತ್ತಂದ್ರೆ ಡಯಸ್ಪೋರಾ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ್ ಕಾಲ. ಈ 17ನೇ ಒಂದು PBD ಕನ್ವೆನ್ಷನ್ ನಲ್ಲಿ ಏನಾಗತ್ತಂದ್ರ ಮಧ್ಯಪ್ರದೇಶವನ್ನು ಪಾರ್ಟ್ನರ್ ಸ್ಟೇಟ್ ಅನ್ನಾಗಿ ಮಾಡಿಕೊಳ್ಳಲಾಗಿತ್ತು. ಏನು ಪ್ರವಾಸಿ ಭಾರತೀಯ ದಿವಸದ ಒಂದು ಪಾರ್ಟ್ನರ್ ಸ್ಟೇಟ್ ಆಗಿ ಮಧ್ಯಪ್ರದೇಶದ ರಾಜ್ಯವನ್ನು ಮಾಡಿಕೊಳ್ಳಲಾಗಿತ್ತು. ಇದನ್ನ ಇಂದೋರ್ನಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಪ್ರಮುಖ ಅತಿಥಿಯಾಗಿ ಅಥವಾ ಮುಖ್ಯ ಅತಿಥಿಯಾಗಿ ಗಯಾನದ ಒಂದು ಅಧ್ಯಕ್ಷರಾದ ಮೊಹಮ್ಮದ್ ಇರ್ಫಾನ್ ಅವರನ್ನ ಏನ್ ಮಾಡಿದ್ರು, ಆಹ್ವಾನ ಮಾಡಲಾಗಿತ್ತು. ಇಲ್ಲಿ 17ನೇ ಪ್ರವಾಸಿ ಭಾರತೀಯ ದಿವಸ. ಇನ್ನು ಪ್ರತಿ ವರ್ಷ ಜನವರಿ 10ರಂದು ವಿಶ್ವ ಹಿಂದಿ ದಿನವನ್ನು ಆಚರಣೆ ಮಾಡ್ತಾರೆ. ಯಾವ ಉದ್ದೇಶ ಅಂದ್ರೆ ಜಾಗತಿಕವಾಗಿ ಹಿಂದಿ ಭಾಷೆಯ ಬಳಕೆಯನ್ನು ಉತ್ತೇಜಿಸುವ ಗುರಿಯೊಂದಿಗೆ ಈ ದಿನವನ್ನು ವಾರ್ಷಿಕವಾಗಿ ಜನವರಿ 10ರಂದು ಏನ್ ಮಾಡ್ತಾರೆ ಅಂದ್ರೆ ಆಚರಿಸ್ತಾರೆ. ವಿಶ್ವದಾದ್ಯಂತ ಹಿಂದಿ ಭಾಷೆಯನ್ನು ಉತ್ತೇಜಿಸುವ ಉದ್ದೇಶದಿಂದ 2006ರಲ್ಲಿ ಮಹಾರಾಷ್ಟ್ರದ ಒಂದು ನಾಗ್ಪುರದಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಏನ್ ಮಾಡಿದ್ರು, ಆಯೋಜಿಸಿದ್ರು. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಯುವ ದಿನ ಯಾವುದು? ಜನವರಿ 12. ಈ 2024ರ ಜನವರಿ 12ರಂದು ರಾಷ್ಟ್ರೀಯ ಯುವ ಉತ್ಸವವನ್ನು ಮಹಾರಾಷ್ಟ್ರದ ಒಂದು ನಾಸಿಕ್ದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಈ ರಾಷ್ಟ್ರೀಯ ಯುವ ಉತ್ಸವದ ಥೀಮ್ ಏನಾಗಿತ್ತಂದ್ರೆ ಮೈ ಭಾರತ್ ವಿಕಸಿತ ಭಾರತ at 47 ಬೈ ದ ಯೂತ್ ಫಾರ್ ದ ಯೂತ್. ಇದು ಒಂದು ಇದರ ಥೀಮ್ ಆಗಿತ್ತು. ನೆಕ್ಸ್ಟ್ ನಾವು ನೋಡೋದಾದ್ರೆ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ನ ಪ್ರತಿ ವರ್ಷ ಜನವರಿ 16ರಂದು ಆಚರಣೆ ಮಾಡ್ತಾರೆ. ಇನ್ನು 2024ರಲ್ಲಿ ಜನವರಿ 23ರಂದು ಪರಾಕ್ರಮ ದಿವಸವನ್ನು ಆಚರಣೆ ಮಾಡಿದ್ರು. ಯಾಕಂದ್ರೆ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಬರ್ತ್ ಆನಿವರ್ಸರಿ ಆಗಿತ್ತು. ಇನ್ನು ವಿಶೇಷವಾಗಿ ನಾವು ನೋಡೋದಾದ್ರೆ ಸುಭಾಷ್ ಚಂದ್ರ ಬೋಸ್ ಅವರು 1897ರಲ್ಲಿ ಒಡಿಶಾದ ಒಂದು ಕಟಕ್ ನಗರದಲ್ಲಿ ಜನಿಸಿದ್ದರು. ಇನ್ನು ರಾಷ್ಟ್ರೀಯ ಹೆಣ್ಣು ಮಗು ದಿನ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ನ ಪ್ರತಿ ವರ್ಷ ಜನವರಿ 24ರಂದು ಆಚರಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಶನ್ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಪ್ರತಿ ವರ್ಷ ಜನವರಿ 24ರಂದು ಆಚರಣೆ ಮಾಡ್ತಾರೆ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ 24 ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅದನ್ನು ಕೂಡ ಜನವರಿ 24ರಂದು ಆಚರಣೆ ಮಾಡ್ತಾರೆ. ಇದರ ಒಂದು 2024ರ ಒಂದು ಥೀಮ್ ಏನಾಗಿತ್ತಂದ್ರೆ ಲರ್ನಿಂಗ್ ಫಾರ್ ದಿ ಲಾಸ್ಟಿಂಗ್ ಪೀಸ್ ಎಂಬುದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಒಂದು ಥೀಮ್ ಆಗಿತ್ತು. ಇನ್ನು ರಾಷ್ಟ್ರೀಯ ಮತದಾರ ದಿನ ನ್ಯಾಷನಲ್ ವೋಟರ್ಸ್ ಡೇ ಪ್ರತಿ ವರ್ಷ ಜನವರಿ 25ರಂದು ಆಚರಣೆ ಮಾಡ್ತಾರೆ. ಈ NVD ಒಂದು ಥೀಮ್ ಏನಾಗಿತ್ತಂದ್ರೆ ನ್ಯಾಷನಲ್ ವೋಟರ್ಸ್ ಡೇ 2024ರ ಒಂದು ಥೀಮ್ ಏನಾಗಿತ್ತಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್. ಇದು ರಾಷ್ಟ್ರೀಯ ಮತದಾರರ ಒಂದು ಥೀಮ್ ಆಗಿತ್ತು. ನೆಕ್ಸ್ಟ್ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ನ್ಯಾಷನಲ್ ಟೂರಿಸಂ ಡೇ. ಇಲ್ಲಿ ಪ್ರತಿ ವರ್ಷ ಜನವರಿ 25ರಂದ ಇದನ್ನ ಆಚರಣೆ ಮಾಡ್ತಾರೆ. ಇನ್ನು ಇದರ ಒಂದು ಥೀಮ್ ಏನಾಗಿತ್ತಂದ್ರೆ ಸಸ್ಟೈನೇಬಲ್ ಜರ್ನೀಸ್, ಟೈಮ್ಲೆಸ್ ಮೆಮೊರೀಸ್. ಇದು ಒಂದು ಥೀಮ್ ಆಗಿತ್ತು. ಪದ್ಮ ಅವಾರ್ಡ್ 2024 ನೋಡೋದಾದ್ರೆ ನಾವು ಈ ವರ್ಷ 2024ರಂದು 5 ಮಂದಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. 17 ಜನರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 110 ಜನರಿಗೆ ಏನಂತಂದ್ರೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇವುಗಳನ್ನು ಒಟ್ಟು ಕೌಂಟ್ ಮಾಡಿದಾಗ 132 ಜನರಿಗೆ ಪದ್ಮ ಅವಾರ್ಡ್ಗಳನ್ನು ನೀಡಲಾಗಿದೆ. ವಿಶೇಷವಾಗಿ ನಾವು ನೋಡೋದಾದ್ರೆ ಸುಲಭ ಶೌಚಾಲಯದ ಪಿತಾಮಹ ಬಿಂದೇಶ್ ಪಾಠಕ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಚಿತ್ರನಟ ಮಿಥುನ್ ಚಕ್ರವರ್ತಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಪದ್ಮ ಅವಾರ್ಡ್ಸ್ 2024ರಲ್ಲಿ ಒಟ್ಟು ನೀಡತಕ್ಕಂಥ ಸಂಖ್ಯೆ 134. ಇಂಗ್ ಲಿಯೋ ಅವರಿಗೆ, ಇವರು ತೈವಾನ್ ದೇಶದ ಒಂದು
ಪ್ರಸಿದ್ಧ ರಾಜಕೀಯ ಇತಿಹಾಸ ಇವರು ಏನು ಹೋರಾಟಗಾರ. ಇನ್ನು ವಿನೋಬ್ ಮಹಾರಾಣ್ ಅವರು ಮೂಲತಃವಾಗಿ ಒಡಿಶಾದರ ಒಬ್ಬ ಆ, ಪ್ರಸಿದ್ಧ ಗುರುರು ಸಾಮಾಜಿಕ ಹೋರಾಟಗಾರ. ಇವರಿಗೆ ಪದ್ಮ ಅವಾರ್ಡ್ ನೀಡಲಾಗಿದೆ. ಸ್ನೇಹಿತರಿಗೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು 2024 ಜನವರಿ ಕರೆಂಟ್ ಅಫೇರ್ಸ್ ಸೆಷನ್ ಮುಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ 2024 ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.